18 ಕೋಟಿ ಸಾಲ ಮನ್ನಾ ಆರೋಪದ ಸುಳಿಯಲ್ಲಿ ಬಾಲಿವುಡ್ ನಟಿ ಸಿಕ್ಕಾಕೊಂಡಿದ್ದಾರೆ. ನಟಿ ಪ್ರೀತಿ ಜಿಂಟಾ ಇವರ ವಿರುದ್ಧವಾಗಿ ಕೇರಳ ಕಾಂಗ್ರೆಸ್ ಗಂಭೀರ ಆರೋಪವನ್ನು ಮಾಡಿದೆ. ಇಲ್ಲಿ ಬಿಜೆಪಿಗೆ ತನ್ನ ಸಾಮಾಜಿಕ ಮಾಧ್ಯಮ ಖಾತೆ ಹಸ್ತಾಂತರಕ್ಕೆ ಪ್ರತಿಫಲವಾಗಿ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಬಿಜೆಪಿಗೆ ಹಸ್ತಾಂತರ ಮಾಡಿದ್ದಕ್ಕೆ ಪ್ರತಿಫಲವಾಗಿ ನ್ಯೂ ಇಂಡಿಯಾ ಸಹಕಾರ ಬ್ಯಾಂಕ್ನಿಂದ 18 ಕೋಟಿ ಸಾಲ ಮನ್ನಾ ಆಗಿದೆ ಅಂತ ವಿಚಾರ ಮತ್ತು ಆರೋಪ. 18 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಕೊಟ್ಟುಬಿಟ್ರೆ ಇವರು ಅಂಥೇಳಿ ಸಾಲ ಮನ್ನಾದಿಂದಾಗಿ ಕಳೆದ ವಾರ ಬ್ಯಾಂಕ್ ಆದಾಯ ತೀವ್ರ ಕುಸಿತ ಆಗಿದೆ. 18 ಕೋಟಿ ಒಂದು ಬ್ಯಾಂಕ್ ಕಳ್ಕೊಂಡ್ರೆ ಇನ್ನೇನಾಗುತ್ತೆ? ಈಗ ತಮ್ಮ ಹಣಕ್ಕಾಗಿ ಠೇವಣಿದಾರರು ಬೀದಿಗಿಳಿದಿದ್ದಾರೆ. ಆದಾಯ ಕುಸಿತ ಆಯಿತು. 18 ಕೋಟಿಯನ್ನು ಸೋಷಿಯಲ್ ಮೀಡಿಯಾ ಅಕೌಂಟ್ ಕೊಟ್ಟರು ಅಂಥೇಳಿ ಅವ್ರಿಗೆ ಅದಕ್ಕೆ ಪ್ರತಿಯಾಗಿ 18 ಕೋಟಿ ರೂಪಾಯಿಯಷ್ಟು ಸಾಲವನ್ನು ಮನ್ನಾ ಮಾಡಿಬಿಟ್ರು ಅಂತ ಆರೋಪ ಇದೆಯಲ್ಲ. ಈಗ ಬ್ಯಾಂಕ್ ದಿವಾಳಿ ಆಗ್ತಾ ಇದೆ, ಠೇವಣಿದಾರರು ಗಾಬರಿ ಆದರು. ಠೇವಣಿದಾರರು ಇದೀಗ ಬೀದಿಗಿಳಿದಿದ್ದಾರಿಂದ ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇದೆ. ಕೇರಳ ಕಾಂಗ್ರೆಸ್ ಆರೋಪವನ್ನು ನಟಿ ಪ್ರೀತಿ ಜಿಂಟಾ ಅಂತೂ ಸಾರಾ ಸಗಟಾಗಿ ನಿರಾಕರಿಸ್ತಾ ಇದ್ದಾರೆ. ನನ್ನ ಸೋಷಿಯಲ್ ಮೀಡಿಯಾ ಖಾತೆಯನ್ನು ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ, ನಾನು ಯಾಕೆ ಹಸ್ತಾಂತರ ಮಾಡಲಿ? 10 ವರ್ಷಗಳ ಹಿಂದೆ ನಾನು ಸಾಲ ಪಡ್ಕೊಂಡಿದ್ದು ನಿಜ, ನಂತರ ನಾನು ಆ ಸಾಲ ತೀರಿಸಿರೋದು ನಿಜ. ನನಗೆ ಯಾರು ಕೂಡ ಸಾಲ ಮನ್ನಾ ಮಾಡಿಲ್ಲ. ಇಲ್ಲಿ ಯಾರು ಸಾಲ ಮನ್ನಾ ಮಾಡಿದ್ರು ನನಗೆ? ಇಂತಹ ಸುಳ್ಳು ಸುದ್ದಿಯಿಂದ ನನಗೆ ದೊಡ್ಡ ಆಘಾತ ಆಗಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ಅವರು. ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ವಿರುದ್ಧವಾಗಿ 122 ಕೋಟಿ ದುರ್ಬಳಕೆ ಆರೋಪ ಇದೆ. ಇಲ್ಲಿ 18 ಕೋಟಿ ನನಗೆ ಸಾಲ ಮನ್ನಾ ಮಾಡಿ ಬ್ಯಾಂಕ್ ದಿವಾಳಿ ಆಗ್ಬಿಟ್ಟಿಲ್ಲಪ್ಪ, ಬ್ಯಾಂಕ್ನ ಜನರಲ್ ಮ್ಯಾನೇಜರೇ 122 ಕೋಟಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಇದೆ. ಈ ಬಗ್ಗೆ ತನಿಖೆ ಹೊತ್ತಲ್ಲೇ ಪ್ರೀತಿ ಜಿಂಟಾ ಸಾಲ ಮನ್ನಾ ವಿಚಾರ ಕೂಡ ಇಲ್ಲಿ ಮುನ್ನೆಲೆಗೆ ಬಂದಿದೆ. 18 ಕೋಟಿ ಪ್ರೀತಿ ಜಿಂಟಾಗೆ ಸಾಲ ಮನ್ನಾ ಆಯಿತು ಅಂತ. ಆದರೆ ಪ್ರೀತಿ ಜಿಂಟಾ ಹೇಳ್ತಿರೋದು ಸಾಲ ಮನ್ನಾ ಆಗಿಲ್ಲ, ನಾನು ಸಾಲ ತೀರಿಸಿದ್ದೀನಿ ಅಂತ.